ಟೈಮ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಸ್ಪೆಕ್ಟ್ರಮ್ ಶಾಲೆಯಲ್ಲಿ ವಿಜೃಂಭಣೆಯ ಸ್ವಾತಂತ್ರ್ಯೋತ್ಸವ ಸಂಭ್ರಮ. The day when India achieved freedom from British rule. It's a day, a honor, the sacrifice. ಚಿಕ್ಕಮಗಳೂರಿನ ದಂಬದಹಳ್ಳಿಯಲ್ಲಿರುವ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. Faith in the words, pride in our souls. Let's salute the nation on this Independence Day. ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ರವರು ಧ್ವಜಾರೋಹಣ ನೆರವೇರಿಸಿ ಶಾಲೆಯ ತುಕಡಿಗಳ ಪರಿಚಯ ಪಡೆದು ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯ ದಿನಾಚರಣೆಯನ್ನು ಗಳಿಸುವುದಕ್ಕೆ ಹಲವಾರು ಮಹನೀಯರು ತಮ್ಮ ಪ್ರಾಣ ಬಲಿದಾನ ಮಾಡಿದ್ದು, ಅವರ ತ್ಯಾಗವನ್ನು ಸ್ಮರಿಸುತ್ತಾ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಪ್ರಗತಿ ಪಥದತ್ತ ನಮ್ಮ ದೇಶವನ್ನು ಕೊಂಡೊಯ್ಯೋಣ ಎಂದು ಹೇಳಿದರು. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ಹೇಗೆ ಬಂದಿದೆ ಅಂತ ಗೊತ್ತಿದೆ ಅಲ್ವಾ? ಎಷ್ಟು ಜನರ ಹೋರಾಟದ ಫಲ, ಎಷ್ಟು ಇದೆ ಅಲ್ವಾ? ಇತಿಹಾಸ ಗೊತ್ತಿದೆ, ಹಿಸ್ಟ್ರಿ ಅಲ್ವಾ? ಓಕೆ, ಸಾವಿರಾರಲ್ಲ ಲಕ್ಷಾಂತರ ಜನರು ನಮ್ಮ ದೇಶದ ಈ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತೆತ್ತಿದ್ದಾರೆ. ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥರಾದ ಮಂಜೇಗೌಡ ಅವರು ಮಾತನಾಡಿ, ವಿದ್ಯಾರ್ಥಿ ದೆಸೆಯಲ್ಲಿಯೇ ನಮ್ಮ ದೇಶದ ಇತಿಹಾಸ ಸಂಸ್ಕೃತಿ ಅರಿತು ಮುಂದಿನ ದಿನಗಳಲ್ಲಿ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮತ್ತೆ ಕೋವಿಡ್ ಟೈಮಲ್ಲಿ ತುಂಬಾ ಸಹಾಯವನ್ನು ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಜನರನ್ನ ಅಂಬುಲೆನ್ಸ್ ಮಾಡಿದ್ರು, ಕಿಟ್ ಅನ್ನ ಕೊಟ್ಟಿದ್ರು, ಕೆಲವು ಕಾರ್ಯಕ್ರಮದಿಂದ ಅವರಿಗೆ ಒಳ್ಳೆ ಹೆಸರು ಬಂತು. ಈಗೂ ಸಹ ಅನಿಲ್ ಆನಂದ್ ಅಂತ ಹೇಳಿ ಒಳ್ಳೆ ಹೆಸರಿದೆ. ಮತ್ತೆ ನೀವು ಕಾರ್ಗಿಲ್ ಉತ್ಸವ ಮಾಡಿದ್ರಲ್ವ, ತುಂಬಾ ಚೆನ್ನಾಗಿ ಮಾಡಿದ್ರು ಆ ಕಾರ್ಯಕ್ರಮ. ಅದೇ ರೀತಿ ಇವರು ಉತ್ತಮವಾದಂಥ ಒಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೆ ಹೆಸರನ್ನು ಬೆಳೆಸಿ ಭೂಮಿಕಾ ಟಿವಿ ಮಾಲೀಕರು ಅನಿಲ್ ಆನಂದ್ ಅವರು ಎತ್ತಲಿಕ್ಕೆ ಬೆಳೆಯಲಿ ಅಂತ ನಮ್ಮೆಲ್ಲರ ಆಸೆಯಾಗಿ ಸಹಾಯ ಮಾಡಿಕೊಂಡು ನಮ್ಮ ಸ್ಕೂಲಿಗೆ ಬಂದರೆ ಧನ್ಯವಾದಗಳು. ಮುಖ್ಯ ಶಿಕ್ಷಕರಾದ ಪುಷ್ಪ ವಿಜಯ್ ಮಾತನಾಡಿ, ನಮ್ಮ ಶಾಲೆಯು ಅನೇಕ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದು, ಜಿಲ್ಲಾ ಆಟದ ಮೈದಾನದಲ್ಲೂ ನಡೆಯುತ್ತಿರುವ ಪೆರೇಡ್ನಲ್ಲಿ ನಮ್ಮ ತಂಡ ಭಾಗವಹಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಹೊಸಪೇಟೆಯ ಲಿಟಲ್ ಸ್ಪೆಕ್ಟ್ರಮ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನೋತ್ಸವ. ಹೊಸಪೇಟೆಯ ಲಿಟಲ್ ಸ್ಪೆಕ್ಟ್ರಮ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಮುಖ್ಯಸ್ಥರಾದ ರಾಜೇಶ್ ರವರು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕೆ ಬಲಿದಾನಗೈದ ವೀರ ಯೋಧರನ್ನು ನೆನೆದು ಮಾತನಾಡಿದರು.
ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್, ಪಿತಾಮಹ ದಿನಪತ್ರಿಕೆಯ ಸಂಪಾದಕರಾದ ಅಕ್ಷಯ್ ಕುಮಾರ್ ಅವರು ಪ್ರಶಸ್ತಿ ವಿತರಿಸಿ ಮಾತನಾಡಿದರು. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೋಶ್ ಇದೆ ಅಲ್ಲ? ಖುಷಿ ಇದೆ. ಇಂಡಿಪೆಂಡೆನ್ಸ್ ಡೇ ಅಲ್ವಾ? ಗೊತ್ತಲ್ವಾ ಇಂಡಿಪೆಂಡೆನ್ಸ್ ಡೇ? ಏನಾಯ್ತು ಇವತ್ತು ನಮ್ಮ ಭಾರತಕ್ಕೆ? ಸ್ವಾತಂತ್ರ್ಯ ಸಿಕ್ತು. ಮುಂಚೆ ನಮ್ಮ ದೇಶ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು. ನಿಟ್ಟಿನಲ್ಲಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆನ ಆ ಮಾನೀಯರನ್ನ ನೆನೀತಾ ನಮಗೆ ಸ್ವಾತಂತ್ರ್ಯ ದೊರಕಿದ ಖುಷಿಲಿ ನಾವಿವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಸ್ಕೂಲಲ್ಲಿ ಸ್ಪೆಕ್ಟ್ರಮ್ ಇಂಗ್ಲಿಷ್ ಸ್ಕೂಲು ಉತ್ತಮ ಕಾರ್ಯಕ್ರಮ ಹಾಕೊಂಡಿದೆ. ಗ್ರಾಮೀಣ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತಾಗಲಿ. ನಿಮ್ಮ ಟೀಚರ್ಸ್ ಇದ್ದಾರೆ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ, ಅವರೆಲ್ಲ ನಿಮಗೆ ಸಪೋರ್ಟ್ ಇರ್ತಾರೆ. ಒಳ್ಳೇದಾಗಲಿ ಮಕ್ಕಳ. ಮಾಡಿ ಮುಂದಿನ ದಿನಗಳಲ್ಲಿ ನೀವು ಕೀರ್ತಿವಂತರಾಗಿ ನಮ್ಮ ಇದೇ ಸ್ಕೂಲಿಗೆ ಬಂದು ಮಾತಾಡೋಂಗಾಗಲಿ. ಒಳ್ಳೇದಾಗಲಿ. ಸ್ವಾತಂತ್ರ್ಯ ಮತ್ತೊಮ್ಮೆ ಸ್ವಾತಂತ್ರ್ಯ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ನಾವು ಸೋಲ್ಜರ್ಸ್ ಆದರೆ ಮಾತ್ರ ಆ್ಯಕ್ಚುಲ್ ಆಗಿ ದೇಶಭಕ್ತಿ ಅಂತೆ ಅಲ್ಲ. ನಾವೇನೇ ನಮ್ದು ಇದರಲ್ಲಿ ನಾವೊಂದು ಸೆಕ್ಟರಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಅಥವಾ ಇನ್ನೊಂದು ಒಂದು ಪೊಲೀಸ್, ನಮ್ಮ ಒಂದು ಇದರಲ್ಲಿ ಯಾವ್ದಾರು ಒಂದು ಅಚೀವ್ಮೆಂಟ್ ಮಾಡಿದ್ರೆ ಅದು ದೇಶಭಕ್ತಿ ಆಗುತ್ತೆ. ದೇಶಕ್ಕೊಂದು ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್. ಅದಕ್ಕೆ ಮೇಯ್ನು ಈ ಫೌಂಡರ್ಸ್ಗಳಿಗೆ, ಮೇಯ್ನು ಪಿಲ್ಲರ್ಸ್ಗಳಿಗೆ ಒಂದು ಗೊಬ್ಬರ ಹಾಕಿ ಬೆಳೆಸೋಂಥದ್ದು ಟೀಚರ್ಸ್ ಕೈ ಇರುತ್ತೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ. ಒಳ್ಳೇದಾಗಲಿ. ಮಕ್ಕಳ ಚೆನ್ನಾಗಿ ಓದಬೇಕು, ಒಳ್ಳೆ ಹೆಸರು ತೊಗೊಬೇಕು ಸ್ಕೂಲಲ್ಲಿ. ಈ ಸಲ ನೀವು 5th ತನಕ ಇದೆಯಲ್ಲ ಸರ್? 5th ಯಾರು ಫಸ್ಟ್, ಸೆಕೆಂಡ್, ಥರ್ಡ್ ಬರ್ತೀರಾ ಅವರಿಗೆ ನಮ್ಮ ಕಡೆಯಿಂದ 3 ಜನಕ್ಕೂ ಗಿಫ್ಟ್ ಇರುತ್ತೆ. ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿ ಎಜುಕೇಷನ್ ಮೇಲ್ಗಡೆ, ಚೆನ್ನಾಗಿ ಓದಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾನೇಶ್, ವಿಮಲಾ, ಉಷಾ ಮುಂತಾದವರು ಹಾಜರಿದ್ದರು.